ಮೊನ್ನೆ ಸುರ್ಜೇವಾಲಾ ಬಂದಾಗ ಎಲ್ಲ ಸಚಿವರ ರಿಪೋರ್ಟ್ ಕಾರ್ಡನ್ನು ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಹಾಗಾಗಿ ಸಂಪುಟ ಪುನರ್ರಚನೆಯ ಕಸರತ್ತು ಬಜೆಟ್ ಬಳಿಕ ಆಗುತ್ತಾ? ಸಂಪುಟ ಪುನರ್ರಚನೆ ಹೈಕಮಾಂಡ್ ನಾಯಕರಿಗೆ ನೆನಪಿಸಿ ಬರ್ತಾರಾ ಸಿದ್ದರಾಮಯ್ಯ? ಏನು ನೆನಪಿಸೋದಕ್ಕೋಸ್ಕರ ಏನು ಡೆಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಆದರೂ ಹೋದಾಗ ಒಂದು ಮಾತು ಹೇಳಿ ಬರ್ತಾರೆ. ಪವರ್ ಶೇರ್ಗೂ ಮುನ್ನ ಇನ್ನೊಮ್ಮೆ ಪಿಚ್ ಟೆಸ್ಟನ್ನು ಮಾಡ್ತಾರಾ ಸಿದ್ದು ಅಂತ. ಟೀಮ್ ಸಿದ್ದು ಕ್ಯಾಬಿನೆಟ್ ಪರಿಷ್ಕರಣೆ ಆಗುತ್ತಾ ಅಥವಾ ಮುಂದೂಡಿಕೆಯಾಗುತ್ತಾ? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಒಂದು ವೇಳೆ ಪವರ್ ಶೇರ್ ಏನಾದರೂ ಇದ್ದರೆ, ಅದಕ್ಕೆ ಅಧಿಕಾರ ಇವರು ಬಿಟ್ಕೊಡುವಂತಹ ಸಂದರ್ಭ ಇದ್ದರೆ ಈಗ ಯಾಕೆ ಮಾಡಬೇಕು? ಒಟ್ಟಿಗೆ ಹೊಸದಾಗಿ ಮಾಡ್ಕೊಳ್ಳೋಣ, ಇನ್ನು 6 ತಿಂಗಳಿಗೆ ಯಾಕೆ ಮಂತ್ರಿಗಿರಿ ಕೊಡಬೇಕು ಅಂತಲೂ ಇರಬಹುದು. ಹೈಕಮಾಂಡ್ ಬೇಡ ಅನ್ಬೋದು. ಅಥವಾ ಎಲ್ರಿಗೂ ಅವಕಾಶ ಸಿಗಲಿ. ಈಗ 9 ಸರ್ತಿ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಸಿಕ್ಕಿಲ್ಲಪ್ಪ, ಅಂಥವ್ರಿಗೊಂದು ಅವಕಾಶ ಕೊಡೋಣ ಅಂತಲೂ ಇರಬಹುದು. ಹೊಸ ಮುಖಗಳನ್ನು ತರೋಣ ಅಂತಲೂ ಇರಬಹುದು. ಅದಕ್ಕೆ ಅವಕಾಶ ಕೊಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಬಂದಾಗಲೂ 2 ವರ್ಷಕ್ಕೊಂದು ಸರ್ತಿ ಪುನರ್ರಚನೆ ಆಗುತ್ತೆ. ಈಗಾಗಲೇ ರಾಜ್ಯ ಉಸ್ತುವಾರಿ ಕೈ ಸೇರಿದೆ. ಮಿನಿಸ್ಟರ್ಸ್ ರಿಪೋರ್ಟ್ ಕಾರ್ಡ್ ಅದನ್ನು ಅವ್ರು ಹೈಕಮಾಂಡಿಗೆ ತಲುಪಿಸ್ತಾರೆ. ಇವತ್ತು ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ ಅವರು. ಫೆಬ್ರವರಿ ಬಳಿಕ ಬಜೆಟ್ ನಂತರ ಇದಾಗಬಹುದು ಸಂಪುಟ ಪುನರ್ರಚನೆ ಅಂತಕ್ಕಂಥ ಚರ್ಚೆ ಇದೆ. ಆದರೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗುವ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ಯಾವುದೇ ರೀತಿ ಸುಳಿವು ಸಿಕ್ಕಿಲ್ಲ. ಇವತ್ತು ಅನೌಪಚಾರಿಕವಾಗಿ ಹೈಕಮಾಂಡ್ ಜೊತೆ ಇದನ್ನೆಲ್ಲ ಚರ್ಚೆ ಮಾಡ್ತಾರಂತೆ. ಅವ್ರ ಗಮನಕ್ಕೂ ಕೂಡ ತರ್ತಾರಂತೆ. ನೋಡಿ ಒಂದು ಸರ್ತಿ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ. ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗಬೇಕಲ್ಲ. ಹಾಗಾಗಿ ಪವರ್ ಶೇರ್ ಕ್ಲಿಯರ್ ತನಕ ಸಂಪುಟ ಪುನರ್ರಚನೆ ಬೇಡ ಅಂತಂದರೆ ಈಗಿರೋ ಮಂತ್ರಿಗಳೆಲ್ಲ ಸೇಫು. ಮುಂದಿನ ಡಿಸೆಂಬರ್ವರೆಗೆ ಸಚಿವರಿಗೆ ಎಲ್ರಿಗೂ ಕೂಡ ಈಗ ಲೈಫ್ ಲೈನ್ ಸಿಗುವಂತಹ ಸಾಧ್ಯತೆ ಇದೆ. ಆ ಥರ ಏನಾದರೂ ಆದರೆ, ಅಥವಾ 6 ತಿಂಗಳಿಗೆ ಬೇರೆಯವ್ರ ಪರ್ಫಾರ್ಮೆನ್ಸ್ ನೋಡೋಣ ಅಂತ ಹೋದರೆ ಮಾಡಿ, ಏನಾದಾದರೆ ಮಾಡಬೇಕಾದ ಅನಿವಾರ್ಯತೆಗೆ ಸಿದ್ದರಾಮಯ್ಯ ಸಿಕ್ಕೋಕತ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಇದರಲ್ಲಿ ಇಷ್ಟೊಂದು ಕನ್ಫ್ಯೂಷನ್ ಏನು? ಪವರ್ ಶೇರಿಂಗ್ ಇದೆ ಅನ್ನೋದೇ ಆದರೆ ಇನ್ನು 6 ತಿಂಗಳಿಗೆ ಸಂಪುಟ ಪುನರ್ರಚನೆ ಯಾಕೆ ಮಾಡಬೇಕು? ಹೊಸದಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರು ಕ್ಯಾಬಿನೆಟ್ ಇದು ಮಾಡ್ಕೋತಾರೆ ಫಾರ್ಮೇಷನ್. ಇಲ್ಲ ಅನ್ನೋದಾದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಗಬೇಕಲ್ವ ಇವಾಗ ಸದ್ಯಕ್ಕೆ? ಹಾಗಾದರೆ ಅರವಿಂದ್, ಹೌದು. ಮೊನ್ನೆ ಹೈಕಮಾಂಡ್ನ ನಾಯಕರು ರಾಜ್ಯಕ್ಕೆ ಬಂದು ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಮತಕ್ಕೆ ತೇಪೆ ಹಚ್ಚುವಂತಹ ಕೆಲಸವನ್ನ ಎಲ್ಲರಿಗೂ ವಾರ್ನಿಂಗ್ ಕೊಡುವ ಮೂಲಕ ಮಾಡಿದ್ರು. ಈಗ ಇರುವಂತದ್ದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಗೆ ಹೋಗಿದ್ದಾರೆ. ಅನೌಪಚಾರಿಕವಾಗಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಸಚಿವರ ರಿಪೋರ್ಟ್ ಕಾರ್ಡ್ ಅವರ ಬಳಿ ಇದೆ. ಹಾಗಾಗಿ ಅವರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ನೀವು ಹೇಳಿದಾಗ 2 ಆಪ್ಷನ್ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ಪವರ್ ಶೇರಿಂಗ್ ಸತ್ಯವೇ ಆದ್ರೆ ಬಹುಶಃ 6 ತಿಂಗಳ ನಂತರ ಡಿಸೆಂಬರ್ ವೇಳೆಗೆ ಪವರ್ ಶೇರಿಂಗ್ ಅಸ್ತಿತ್ವಕ್ಕೆ ಬಂದ್ರೆ ಈಗ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಅವಕಾಶ ಇರೋದಿಲ್ಲ. ಒಂದ್ ವೇಳೆ ಹೈಕಮಾಂಡ್ ನಾಯಕರೇನಾದ್ರೂ ಸದ್ಯ ಮಾಡೋಣ, ಸರ್ಕಾರಕ್ಕೆ ಒಂದಿಷ್ಟು ಕಳಂಕದಿಂದ ಡ್ಯಾಮೇಜ್ ಆಗಿದೆ, ಅದನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ರೀಶಫಲ್ ಮಾಡೋಣ ಅನ್ನುವಂತಹ ನಿರ್ಧಾರವನ್ನೇನಾದ್ರೂ ಹೈಕಮಾಂಡ್ ನಾಯಕರು ಮಾಡಿದ್ರೆ ಬಹುಶಃ ಬಜೆಟ್ನ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗ್ಬಹುದು. ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಇವತ್ತು ಕಾಂಗ್ರೆಸ್ ಭವನದ ಉದ್ಘಾಟನೆ ದೆಹಲಿಯಲ್ಲಿದೆ. ಆ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅನೌಪಚಾರಿಕವಾಗಿ ಈ ಎಲ್ಲ ವಿಚಾರಗಳು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಅರವಿಂದ್, ಒಂದ್ ವೇಳೆ ಹೈಕಮಾಂಡ್ ನಾಯಕರು ಆಯ್ತು ನೀವು ಹೋಗಿ ಪುನರ್ರಚನೆ ಮಾಡೋಣ ಅನ್ನುವಂಥದ್ದು ಏನಾದ್ರೆ ನಾನು ಈಗಾಗಲೇ ಹೇಳಿದಾಗೆ ಬಜೆಟ್ ಸೆಷನ್ ಆದ ಬಳಿಕ ಪುನರ್ರಚನೆ ಆಗ್ಬಹುದು. ಇಲ್ಲದೆ ಹೋದ್ರೆ ಡಿಸೆಂಬರ್ನ ಬಳಿಕ ಪವರ್ ಶೇರಿಂಗ್ ಏನು ಆಗಬಹುದು ಅಂತ ಹೇಳಲಾಗ್ತಿದೆ. ಆಗ ಸಂಪೂರ್ಣವಾಗಿ ಕ್ಯಾಬಿನೆಟ್ನೇ ರೀಶಫಲ್ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿದೆ ಶ್ರೀನಿವಾಸ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಇವತ್ತು ಒಂದು ಅನೌಪಚಾರಿಕವಾದಂತಹ ಚರ್ಚೆ ಅಂತೂ ಇದರ ಬಗ್ಗೆ ಆಗುತ್ತೆ. ಅದರ ಔಟ್ಕಮ್ ಏನು ಅಂತಕ್ಕಂಥದ್ದು ಆ ನಂತರ ನಮಗೂ ಕೂಡ ಗೊತ್ತಾಗಬೇಕಷ್ಟೇ.